ನಮಸ್ಕಾರ ರೀ. ನೋಡ್ರಿ ಮಾಡ್ರಿ ಸವಿರಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೀಟ್ರೂಟ್ ಹಲ್ವಾ ಮಾಡಾಕತ್ತೀನಿ. ಅದಕ್ಕೆ ಏನೇನು ಮಾಡಬೇಕಂತ ಹೇಳ್ತೀನಿ. ಬೀಟ್ರೂಟ್ ತೊಗೊಂಡಿನಿ, 3 ಕಪ್ ಬೀಟ್ರೂಟ್ ಐತಿ, ತುರ್ದೀನಿ ಅದನ್ನು. ಇದು ಏನು ಶುಗರ್ ಏನು ತೊಗೊಂಡಿಲ್ಲ, ಸಕ್ರೆ 1 ಬಟ್ಲ ತೊಗೊಂಡಿನಿ. ಈ ಸಕ್ರೆಗೆ ಏನು ಬಟ್ಲ ಸೈಜ್ ಐತಲ್ಲ ಆ ಸೈಜಿಂದು 3 ಬಟ್ಲ ಬೀಟ್ರೂಟ್ ಐತ್ರಿ ಇದು. ಅದಕ್ಕೆ 1 ಬಟ್ಲ ಸಕ್ರೆ ಸಾಕ್ರಿ. ಮತ್ತು ಏಲಕ್ಕಿ ತೊಗೊಂಡಿನಿ, ತುಪ್ಪ ತೊಗೊಂಡಿನಿ 1 ಬಟ್ಲ. ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೇನೆ. ಇವಾಗ ನಾವು ಗ್ಯಾಸ್ ಹಚ್ಚಿ ಅದ್ರ ಮ್ಯಾಗ ಒಂದು ಕುಕ್ಕರ್ ಇಟ್ಕೊಂಡಿವ್ರಿ. ಅದ್ರೊಳಗೆ ಸ್ವಲ್ಪ ತುಪ್ಪ ಹಾಕ್ತೈತ್ರಿ. ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬೇಕ್ರಿ. ಇವಾಗ ತುಪ್ಪ ಎಲ್ಲ ಬಿಸಿಯಾಗಿ ಕರಗೈತ್ರಿ. ಅದಕ್ಕೆ ಬೀಟ್ರೂಟ್ ಏನು ತುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೇಕ್ರಿ. ಅದನ್ನೆಲ್ಲ ಸ್ವಲ್ಪ ಹಿಂಗೆ ಮೇಲೆ ಕೆಳಗೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ನೀರದೇನು ಹಾಕಬಾರ್ದ್ರಿ. ಅದೇನು ತುಪ್ಪ ಹಾಕಿರ್ತೀವಿ ಅದಷ್ಟೇ. ಬೀಟ್ರೂಟ್ ಒಳಗಿಂದ ನೀರು ಬಿಡ್ತೈತಿ. ಅದಕ್ಕೆ ಅದನ್ನಷ್ಟ ಮೇಲೆ ಕೆಳಗೆಲ್ಲ ಕಲಸಿ ನೀಟಾಗಿ ಕಲಸಿ ಅದನ್ನು ಮುಚ್ಚಿ ಕುಕ್ಕರ್ ಮುಚ್ಚಿ 1 ವಿಸಿಲ್ ಹೊಡೆಸ್ಕೋಬೇಕ್ರಿ. ಸಕ್ರೆ ಹಾಕಿನ್ರಿ ಈಗ 1 ಬಟ್ಲು. ಸಕ್ರೆ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು ನೀಟಂಗೆ. ಇದೆಲ್ಲ ಸಕ್ರೆ ಕರಗಿ ಮಿಕ್ಸ್ ಆಗೋವರೆಗೂ ಲೋ ಫ್ಲೇಮ್ ಒಳಗೆ ಇದನ್ನು ಹಾಗೆ ಓಪನ್ ಲಿಡ್ ಬೇಯಿಸ್ಬೋದು ರೀ. ಅವರ ಇದನ್ನು ಇನ್ನೊಂದು ವಿಸಿಲು ಹೊಡೆಸ್ಕೋಬೋದು. ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಮರಿಬೇಡ್ರಿ. ಇವಾಗ ಇದೆಲ್ಲ ಆಗೈತ್ರಿ, ನೀರಿನ ಅಂಶ ಎಲ್ಲ ಹೋಗೈತಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತೈತಿ. ತುಪ್ಪ ಹಾಕಿ ಏಲಕ್ಕಿ ಪುಡಿ ಹಾಕ್ತೈತೆ. ಹಾಕಿದ್ದನ್ನೆಲ್ಲ ಮಿಕ್ಸ್ ಮಾಡಿ ಇದೆಲ್ಲ ತಣ್ಣಗಾಗಕ್ಕೆ ಬಿಟ್ಟಿದ್ದಾದ್ಮೇಲೆ ಹಿಂಗೆ ಇದೆಲ್ಲ ಏನು ವಾಟ್ರ್ ಇದು ಇತ್ತಲ್ಲ ನೀರಿನ ಅಂಶ ಅದೆಲ್ಲ ಗಟ್ಟಿಯಾಗೈತಿ. ಶುಗರ್ ಇದ್ದಿದ್ದೆಲ್ಲ ಸಕ್ರೆ ಇದ್ದಿದ್ದೆಲ್ಲ. ಇವಾಗ ಇದನ್ನು ನಾನು ಸರ್ವ್ ಮಾಡಿ ನೋಡಿರಿ. ಬೀಟ್ರೂಟ್ ಹಲ್ವಾ ಮಸ್ತ್ ಇರ್ತೈತ್ರಿ. ಟೇಸ್ಟಾಗ ಭಾಳ ಟೇಸ್ಟಿ ಇರ್ತೈತಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಹಂಗೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.